ಪ್ರತಿ ವರ್ಷ ಉಳ್ಳಾಲ್ತಿ ಮಾಲಿಂಗೇಶ್ವರ ದೇವರ ಭೇಟಿ ನಡೀತಾ ಇತ್ತು. ಆ ಭೇಟಿ ನಡೆಯುವ ಸಮಯದಲ್ಲಿ ಅಲ್ಲಿ ಬರುವಂತ ದಾರಿ ಭಾರಿ ಕಿರಿದಾಗಿದ್ದು ಇಡೀ ನಮ್ಮ ಪುತ್ತೂರಲ್ಲ, ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಎಲ್ರಿಗೂ ಗೊತ್ತಿದೆ. ನಾವು ಅಲ್ಲಿ ಏನಾಗಿತ್ತು, ಅದರ ಎದುರುಗಡೆ ಇರುವಂತ ಒಂದು ಹಳೆಯ ಕಟ್ಟಡ, ಸುಮಾರು 100 ವರ್ಷದ ಹಿಂದಿನ ಕಟ್ಟಡ. ಇವಾಗ್ಲೇ ಅದು ಕೋರ್ಟಿನಿಂದ ಆದೇಶ ಮುಖಾಂತರ ಅದನ್ನು ತೆರವುಗೊಳಿಸಬೇಕು ಅಂತ ಆದೇಶ ಆಗಿತ್ತು. ಆದ್ರೆ ನಗರಸಭೆಯವರ ಅವರು ಸರ್ಕಾರ ಅಂತ ಹೇಳಿದ್ರೆ ಹಾಗೇನೆ, ಬೇಕಾ ಬೇಡವಾ, ಅಲ್ಲಿ ಏನಾದ್ರು ಅಲ್ಲಿ ಬಾಡಿಗೆ ಇದ್ದವರು ಏನು ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಸಾಧಾರಣ 1 ವರ್ಷದ ಹಿಂದೆ ನಿರಳ ಹೋಟೆಲ್ ಅನ್ನು ನಗರಸಭೆ ಕೋರ್ಟ್ ಆದೇಶದ ಮುಖಾಂತರ ಸೀಸ್ ಮಾಡಿ ಅವರಲ್ಲಿ ಇದ್ದಂತ ಸಾಮಾನುಗಳು ಏನಿದೆ ಅದನ್ನು ಕೂಡ ಒಳಗಡೆ ಹಾಕಿ ನಿಂತ ಪರಿಸ್ಥಿತಿ. 3 ಅಂಗಡಿಗಳನ್ನು ಸೀಸ್ ಮಾಡಿತ್ತು. ನಾವು ಅವರ ಹತ್ರ ತುಂಬಾ ಸಲ ವಿನಂತಿಗಳನ್ನು ಮಾಡಿಕೊಂಡಿದ್ವಿ. ಹಳೆಯ ಕಟ್ಟಡ ಇದೆ, ನಮಗೆ ಕಟ್ಟಡ ತೆರವುಗೊಳಿಸಬೇಕು, ಜಾಗದ ಬಗ್ಗೆ ಏನು ಕಾಳಜಿ ಇಲ್ಲ. ಏನು ಉಳ್ಳಾಲ್ತಿ ಬರುವಾಗ ರಸ್ತೆ ಇದೆ, ಸುಮಾರು 30,000-40,000 ಜನ ಅಲ್ಲಿ ಬರ್ತಾರೆ. ನಿಮಗೆ ಗೊತ್ತಿದೆ, ಈ ಕರ್ನಾಟಕದಲ್ಲಿ ಇಂದು ಕ್ರಿಕೆಟ್ ಮ್ಯಾಚ್ ಅಲ್ಲಿ ಆಗುವಾಗ ಸ್ಟ್ಯಾಂಪೇಡ್ ಅಲ್ಲಿ ಏನಾಗಿದೆ, ಹೆಚ್ಚಿನ ಜನಸಂಖ್ಯೆ ಆಗುವಾಗ ಆ ಭಕ್ತಾದಿಗಳ ಏನು ಅವರಿಗೆ ಬೇಕಾಗುವಂತ ವ್ಯವಸ್ಥೆಯನ್ನು ಮಾಡೋದು ಕೂಡ ನಮ್ಮ ಕೈ ಜವಾಬ್ದಾರಿಯಲ್ಲಿದೆ. ಅದೇ ಅದನ್ನು ತೆರವುಗೊಳಿಸಬೇಕು ಅಂತ ಎಲ್ಲರ ಹತ್ರ ವಿನಂತಿ ಮಾಡ್ಕೊಂಡಿದೀವಿ. ಆನಂತರ ಇಲ್ಲಿ ನಮಗೆ ಯಾರು ಗೊತ್ತಿದ್ರು ಅವ್ರ ಹತ್ರ ಹೇಳಿ, ಅದು ಆಲ್ರೆಡಿ ಕೋರ್ಟ್ ಆದೇಶ ಇದೆ, ಮತ್ತೆ ನಗರಸಭೆ ಅದನ್ನು ಸೀಸ್ ಮಾಡಿದೆ, ತೆರವುಗೊಳಿಸ್ಬೇಕಂತ ಆದೇಶ ಮಾಡಿದೆ. ಆ ಉದ್ದೇಶ ಇಟ್ಕೊಂಡು ನಾವು ಅದನ್ನು ಆ ಬರುವಂತ ದಾರಿಯಲ್ಲಿರುವಂತ ಒಂದು ಹಳೆಯ 2 ಕಟ್ಟಡಗಳನ್ನು ನಾವು ತೆರವುಗೊಳಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಈಗ ನಮ್ಮ ಗಮನಕ್ಕೆ ಬಂದಿದೆ, ಅವ್ರು ಅದಕ್ಕೆ ಯಾರು ಮಾಲಕರು, ಅವರಿಗೂ ಕೂಡ ನಾವು ಬೇರೆಯವರಾದ ಅಡ್ವೊಕೇಟ್ ಯಾರಿದ್ದಾರೆ ಅವರಿಗೂ ಕೂಡ ತಿಳಿಸುವಂತ ಕೆಲಸವನ್ನು ಮಾಡಿದೆ. ಆ ಜಾಗದ ಮಾಲಕರು ಕೂಡ ಅದನ್ನು ತೆರವುಗೊಳಿಸ್ಲಿಕ್ಕೇನೆ ಕೋರ್ಟ್ ಅಲ್ಲಿ ಆದೇಶವನ್ನು ಹಾಕಿ, ಕೋರ್ಟ್ ಅಲ್ಲಿ ಕೆಲಸಗಳಿತ್ತು, ಕೋರ್ಟ್ ಅಲ್ಲಿ ಆದೇಶ ಆಗಿದೆ. ಈಗ ಅವರೇನೋ ನಮ್ಮ ಬಗ್ಗೆ, ನನ್ನ ಮೇಲೆ ಮತ್ತೆ ಈಶ್ವರ ಭಟ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನೀವು ಹೇಳಿದ ಮುಖಾಂತರ ನಮಗೆ ಗೊತ್ತಾಗಿದೆ. ಮಾಲಿಂಗೇಶ್ವರನಿಗಾಗಿ ಒಂದಲ್ಲ 1000 ಕೇಸು ನಮ್ಮ ಮೇಲೆ ಬೀರ್ಲಿ, ಆ ಭಕ್ತಾದಿಗಾಗಿ, ಆ ಮಾಲಿಂಗೇಶ್ವರ ಕ್ಷೇತ್ರಕ್ಕಾಗಿ 1000 ಕೇಸು ಬಿದ್ರು ನಾವು ಖಂಡಿತ ದೇವರಿಗಾಗಿ, ಜನರಿಗಾಗಿ ಮಾಡುವಂತ ಕೆಲಸಕ್ಕೆ ಹಿಂಜರಿಯುವುದಿಲ್ಲ. ಕಾನೂನಿನ ವಿರೋಧ ಹೋಗುವುದಿಲ್ಲ. ದೇವರಿಗೆ ಬರುವಂತ ಜಾಗವನ್ನು ಅಗಲ ಮಾಡಿದ್ದೇವೆ ಹೊರತು ಅವರ ಜಾಗದಲ್ಲಿ ಮಾಲಿಂಗೇಶ್ವರ ದೇವಸ್ಥಾನಕ್ಕಾಗ್ಲಿ ನಮಗೆ ಆಗ್ಲಿ ಯಾವುದೇ ಆಸಕ್ತಿಗಳು ಇಲ್ಲ. ಅವರಿಗೂ ಒಳ್ಳೇದಾಗಬೇಕು, ಈ ನಗರಕ್ಕೆ ಎಷ್ಟು ಹಳೆ ಬಿಲ್ಡಿಂಗ್, ನಾಳೆ ಆ ಬಿಲ್ಡಿಂಗ್ ಅಲ್ಲಿ ಬಿದ್ದು ಯಾರು ಸತ್ತರೆ ಕೇಳುದಿಲ್ವಾ? ಸರ್ಕಾರ ಎಲ್ಲಿದೆ, MLAಗಳು ಎಲ್ಲಿದ್ದಾರೆ, ಯಾಕೆ ಇಷ್ಟು ದಿವಸ ಬಿಟ್ಟಿದ್ದಾರೆ ಅಂತ ಕೇಳುದಿಲ್ವಾ? ಈಗ ಅದನ್ನು ತೆರವುಗೊಳಿಸೋದ್ರಲ್ಲಿ ಏನು ತಪ್ಪಿದ್ರೆ ಹೇಳಿ. ಇದಕ್ಕಾಗಿ ಕೇಸ್ ಹಾಕುವವರು ಇನ್ನು ದೇವಸ್ಥಾನಕ್ಕಾಗಿ ಇನ್ನು 1000 ಕೇಸ್ಗಳನ್ನ ಹಾಕಿ ನಾವು ಎದುರಿಸಕ್ಕೆ ಮಾಲಿಂಗೇಶ್ವರ ನಮ್ಗೆ ಶಕ್ತಿ ಕೊಡ್ತಾನೆ, ಎದುರಿಸ್ತೇವೆ, ಏನು ಬೇಕಿದ್ರೆ ಆಗ್ಲಿ. ನಾವೇನು ಯಾರಿಗೆ ಅನ್ಯಾಯ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅಲ್ಲಿ ಬರುವಂತ ಜಾಗವನ್ನು ಅಗಲ ಮಾಡಿದ್ದೇವೆ, ಇದಕ್ಕೆ ಅಂತ ಹೆದರುವಂತ ಸಂಗತಿಗಳು ಇಲ್ಲ. ಅವರ ಮೇಲೇನು ಕೂಡ ತುಂಬಾ ಜನ ಭಕ್ತಾದಿಗಳು ಸಾರ್ವಜನಿಕ ಕೇಸುಗಳನ್ನು ಈಗ ಕೊಡ್ತಾ ಇದ್ದಾರೆ. ದೇವಸ್ಥಾನದ ಭಕ್ತಾದಿಗಳು ಆ ಜಾಗದ ಯಾರು ಇದ್ದಾರೆ ಅವರ ಮೇಲೇನು ಕೂಡ ಜನ ಕೇಸ್ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ನಾವು ಅವ್ರ ಹತ್ರ ವಿನಂತಿ ಮಾಡ್ಕೊಳ್ಳೋದು, ಇದು ದೇವರಿಗಾಗಿ, ನಮ್ಮ ದೇವಸ್ಥಾನ ಅಲ್ಲಿ ಬಂದು ಉಳ್ಳಾಲ್ತಿ ಮತ್ತೆ ನಮ್ಮ ಮಾಲಿಂಗೇಶ್ವರ ದೇವರು ಭೇಟಿ ಮಾಡುವಂತ ಜಾಗ ಇದೆ. ಮುಂದಿನ ದಿವಸದಲ್ಲಿ ಆ ಜಾಗವನ್ನು ಕೂಡ ದೇವಸ್ಥಾನಕ್ಕೆ ಬಿಟ್ಟು ಕೊಡಬೇಕು, ಬೇಡಿಕೆ ಇದೆ ನಮ್ದು. ಮುಂದಿನ ದಿವಸದಲ್ಲಿ ಏನು ಮಾಲಿಂಗೇಶ್ವರ ದೇವರು ಮತ್ತೆ ಉಳ್ಳಾಲ್ತಿ ಅಲ್ಲಿ ಭೇಟಿಯಾಗುವಂತ ಜಾಗ ಇದೆ, ಇದನ್ನು ಕೂಡ ದೇವಸ್ಥಾನಕ್ಕೆ ಬಿಟ್ಟು ಕೊಡಬೇಕು. ನಿಮ್ಮ ಮೂಲಕ ಅವರಿಗೆ ತಿಳಿಸುವಂತದ್ದು. ಇದು ನನಗಲ್ಲ, ಇದು ಮಾಲಿಂಗೇಶ್ವರನಿಗೆ, ಭಕ್ತಾದಿಗಳಿಗೆ. ಆದ್ರಿಂದ ನಿಮ್ಮ ಮೂಲಕ ಅವರು ಕಂಪ್ಲೇಂಟ್ ಕೊಡುವಂತವ್ರು ಕೊಡುವುದು ಬೇಡ. ನಾವು ಅವರ ಆಸ್ತಿ ಮೇಲೆ ಏನು ನಮಗೆ ಕಣ್ಣಿಲ್ಲ. ನಮಗೆ ಪುತ್ತೂರಿನ ಅಭಿವೃದ್ಧಿ ಆಗ್ಬೇಕು, ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಆಗ್ಬೇಕು, ಜನಗಳಿಗೆ ವ್ಯವಸ್ಥೆ ಆಗ್ಬೇಕು. ಕೇಸಿಗೆ ಹೆದರುವವರು ನಾವಲ್ಲ. ಪಟಾಕಿ ಸಿಡಿಸುವಾಗ ಅದಕ್ಕೆ ಒಂದು ಬೌಂಡ್ರಿಯನ್ನ ಹಾಕ್ತೇವೆ. ಪಟಾಕಿ ಸಿಡಿಸುವಾಗ ಒಂದು ಬೌಂಡ್ರಿಯನ್ನ ಹಾಕ್ತೇವೆ. ಒಬ್ಬರಿಗೆ ಇಬ್ಬರಿಗೆ ಗಾಯಗಳಾಗಿದೆ, ಸ್ವಲ್ಪ ತಾಗಿದೆ. ಅಲ್ಲ ಸ್ವಾಮಿ, ಬೌಂಡ್ರಿಯನ್ನು ದಾಟಿ ಒಳಗೆ ಹೋಗಿ ರೀಲ್ಸ್ ಮಾಡ್ಲಿಕ್ಕೆ ಹೋದ್ರೆ ಮತ್ತೆ ಏನಾಗ್ತದೆ? ನೀವು ಆ ವಿಡಿಯೋವನ್ನು ನೋಡಿ. ಆ ಬೌಂಡ್ರಿಯನ್ನು ದಾಟಿ ಅದ್ರ ಹೋಗಿ ವಿಡಿಯೋವನ್ನು ಮಾಡಿ ರೀಲ್ಸ್ ಮಾಡುದು ಅಂತ, ಸಾಯುವವರೆಗೆ ರೀಲ್ಸ್ ಮಾಡುದ? ಜನರು ಅದನ್ನು ತಿಳ್ಕೋಬೇಕು. ಅದಕ್ಕೆ ಸೇಫ್ಟಿಗಾಗಿ ಅದಕ್ಕೆ ಬೇಕಾಗುವಂತ ನಾವು
ಪರಿಧಿಯನ್ನು ಮಾಡಿದಂತ ಕೆಲಸವನ್ನು ಮಾಡಿ ಇವರು ಪರಿಧಿಯನ್ನು ಹಾರಿ ಹೋಗಿ ಅಲ್ಲಿ ರೀಲ್ಸ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ರೀಲ್ಸ್ ಮಾಡುವಾಗ ಒಂದು ಕಿಟಿ ಬಂದು ಒಬ್ಬರಿಗೆ ತುಟಿಗೆ ಸ್ವಲ್ಪ ತಾಗಿದೆ, ಅದಕ್ಕೆ ಮೆಡಿಸಿನ್ಗಳು ಆಗ್ತಾ ಇದೆ. ಅವರಿಗೆ ನಾವು ಮಾತಾಡಿದ್ದೀವಿ. ನಾನು ಕೂಡ ಹೋಗಿ ಅವರನ್ನು ಭೇಟಿ ಮಾಡುವಂತ ಕೆಲಸವನ್ನು ಮಾಡ್ತೇನೆ. ಆದ್ರೆ ನಾನು ಸಾರ್ವಜನಿಕರ ಹತ್ರ ಹೇಳುವಂಥದ್ದು, ಇದ್ರಲ್ಲೆಲ್ಲ ರೀಲ್ಸ್ ಮಾಡ್ಲಿಕ್ಕೆಲ್ಲ ಹೋಗ್ಬಾರ್ದು. ಬೈಕಲ್ಲಿ ಗಾಡಿಯಲ್ಲಿ ರೀಲ್ಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದು ಅವರವರ ಜೀವನ ಅವ್ರು ನೋಡ್ಕೊಳ್ಬೇಕಲ್ಲ. ಅದಕ್ಕೆ ಏನು ಇದೆ ಅವರನ್ನು ಸ್ಪಂದನೆ ಕೊಡುವಂತ ಕೆಲಸವನ್ನು ಆಗಿದೆ, ತಪ್ಪು ಆಗಿದೆ ಅವರಿಂದ ಕೂಡ, ಅವರಿಗೆ ಗೊತ್ತಾಗಿದೆ ನಾವು ತಪ್ಪು ಮಾಡಿದ್ದೇವೆ ಅಂತ. ನಾವು ಅವರಿಗೆ ಸ್ಪಂದನೆ ಕೊಡುವಂತ ಕೆಲಸವನ್ನು ಮಾಡ್ತೇವೆ.